ಮೋಸ ಮಾಡ್ದ ಅಂತ ನಾವು ಕರ್ನಾಟಕ ಬ್ಯಾಂಕಲ್ಲಿ ಕಾಸು ಎತ್ಕೊಳಕ್ಕೆ ಹೋದೆ. ನಮಗೆ ಮೊದಲು ಅಲ್ಲೇ ಒಳಗಡೆ ಕಾಸು ಎತ್ಕೊಳಪ್ಪ ಅಂತ ಅಲ್ಲಿ ಇದ್ದವನು. ಅವಾಗ ಏನು ಮಾಡಿದ್ರೆ ನಾವು ಕಾರ್ಡ್ ಎತ್ಕೊಂಡು ಅಪ್ಪ ನಾವು ಕಾಸು ಹಂಗೆ ಎತ್ಕೊಬೇಕು ಅಲ್ಲಿ ಇದರಲ್ಲಿ ಹಂಗೆ ಸಿಸ್ಟಮಲ್ಲಿ ಸ್ವಿಚ್ಗಳತ್ತು ಅಂತೇಳಿ ನಾನು ಹೇಳಿದೆ. ಆಯ್ತಪ್ಪ ಅಂತಂದ್ಬಿಟ್ಟು ನಾನೇ ಕಾರ್ಡ್ ಹಾಕಿದೆ. ಕಾರ್ಡ್ ಹಾಕಿದಾಗ ಪಿನ್ ನಂಬರು ನಾನೇ ಓದ್ತಿದ್ದೆ. ಪಿನ್ ನಂಬರ್ ಇರಲಿಲ್ಲ ಅವನಕ. ಓದಿದಾಗ ಏನು ಮಾಡಿದ್ರು 20,000 ಹೊಡೆ ಅಂತಂದ್ರೆ 20,000 ಬರಲ್ಲ ಅಂತಂದ್ಬಿಟ್ಟು ರಾಂಗ್ ನಂಬರ್ ಹೊಡೆದ್ಬಿಟ್ಟು ಅವನು ಇದು ಮಾಡಿದೆ. ತಿರ್ಗಿ ಆಮೇಲೆ ಇದೇ ದುಡ್ಡಿದ್ದು ಬರ್ತಾಯಿಲ್ಲ ಅಂತ ನನಗೆ ಅಂದಾಜು ಆಯಿತು. ತಿರ್ಗಿ ಹೋಗ್ಲಿ 10,000 15,000 ಹೊಡೆಯಪ್ಪ ಅಂದ್ರೆ 15,000 ಬರಲಿಲ್ಲ. ಆಮೇಲೆ ಏನು ಮಾಡಿಬಿಟ್ಟು ಈ ಕಡೆ ಪಾಪ ಇದು ಬೇಡ, ಈ ಕಡೆ ಪ್ಲಾಟ್ಫಾರ್ಮ್ ಐತೆ ATM ಇನ್ನೊಂದು ಅಲ್ಲಿ ಎತ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು 10,000 ಹೊಡೆದ್ಬಿಟ್ಟು 10,000 ಬರ್ತಾನೆ. ನಾನು ಕಾಸು ಫಸ್ಟ್ ಬಂತು, ಕಾಸು ಎತ್ಕೊಂಡು ಜವಾಬ್ದಾರಿ ಮಾಡ್ಕೊಂಡೋಷ್ಟೊತ್ಗೆ ಸಿಗ್ನಲ್ ಬರೋಷ್ಟೊತ್ತು ಕಾರ್ಡ್ ಎತ್ಕೊಂಡ್ಬಿಟ್ಟು ಬೇರೆ ಕಾರ್ಡ್ ಕೊಟ್ಬಿಟ್ಟು ಆಚೆಗೆ ಓಡ್ತಾ ಇದ್ದಾನೆ. ಆವಾಗ ಏನು ಮಾಡಿದೆ ನಾನು ಹೋಗಿ ಅವತ್ತು ಭಾನುವಾರ 26ನೇ ತಾರೀಕು ರಜೆ ಇತ್ತು. ಇಲ್ಲಿ ಬಂದು ಕೇಳಿದೆ ಸಾಹೇಬ್ರನ್ನಪ್ಪ ನೀವು ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ದು ಅಂತಂದರು. ಸೋಮವಾರ ಹೋಗಂತಂದರು. ಅವಾಗ ನಮ್ಮ ಮನೆಗೆ ಹೋದಾಗ ನಮ್ಮ ತಂಗಿ ಮಗಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಬಂದಿದ್ಲು. ಆ ಮಗು ತೆಗೆದಾಗ ಸ್ವಾತಿ ಜೋಡಿಸಾಗ ಅಲ್ಲಿ ಒಡವೆ ಖರೀದಿ ಮಾಡಿದಂತೆ ಗೊತ್ತಾಯ್ತು 40,500 ರೂಪಾಯಿ ಅಂತೇಳಿ. ಅಲ್ಲಿ ಬಂದು ಕೇಳಿದ್ರೆ ಒಡವೆ ಉಂಗುರ ಕೊಂಡ್ಕೊಂಡು ಹೋಗಿದ್ದಾನೆ ಅಂತಂತಂದು. ಆವಾಗ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ಮೇಲೆ ಇವತ್ತು ಕಳ್ಳ ಸಿಕ್ಕಿದ್ದಾನೆ. ಇವತ್ತು ಸಾಹೇಬರು ಇಟ್ಕೊಂಡ್ಬಂದು ಮಾಹಿತಿ ಕೊಟ್ಟು ನನಗೆ ಕರೆಸಿದ್ದಾರೆ ಇಲ್ಲಿಗೆ. ಮೋಸ ಮಾಡ್ದ ಅಂತ ನಾವು ಕರ್ನಾಟಕ ಬ್ಯಾಂಕಲ್ಲಿ ಕಾಸು ಎತ್ಕೊಳಕ್ಕೆ ಹೋದೆ. ನಮಗೆ ಮೊದಲು ಅಲ್ಲೇ ಒಳಗಡೆ ಕಾಸು ಎತ್ಕೊಳಪ್ಪ ಅಂತ ಅಲ್ಲಿ ಇದ್ದವನು. ಅವಾಗ ಏನು ಮಾಡಿದ್ರೆ ನಾವು ಕಾರ್ಡ್ ಎತ್ಕೊಂಡು ಅಪ್ಪ ನಾವು ಕಾಸು ಹಂಗೆ ಎತ್ಕೊಬೇಕು ಅಲ್ಲಿ ಇದರಲ್ಲಿ ಹಂಗೆ ಸಿಸ್ಟಮಲ್ಲಿ ಸ್ವಿಚ್ಗಳತ್ತು ಅಂತೇಳಿ ನಾನು ಹೇಳಿದೆ. ಆಯ್ತಪ್ಪ ಅಂತಂದ್ಬಿಟ್ಟು ನಾನೇ ಕಾರ್ಡ್ ಹಾಕಿದೆ. ಕಾರ್ಡ್ ಹಾಕಿದಾಗ ಪಿನ್ ನಂಬರು ನಾನೇ ಓದ್ತಿದ್ದೆ. ಪಿನ್ ನಂಬರ್ ಇರಲಿಲ್ಲ ಅವನಕ. ಓದಿದಾಗ ಏನು ಮಾಡಿದ್ರು 20,000 ಹೊಡೆ ಅಂತಂದ್ರೆ 20,000 ಬರಲ್ಲ ಅಂತಂದ್ಬಿಟ್ಟು ರಾಂಗ್ ನಂಬರ್ ಹೊಡೆದ್ಬಿಟ್ಟು ಅವನು ಇದು ಮಾಡಿದೆ. ತಿರ್ಗಿ ಆಮೇಲೆ ಇದೇ ದುಡ್ಡಿದ್ದು ಬರ್ತಾಯಿಲ್ಲ ಅಂತ ನನಗೆ ಅಂದಾಜು ಆಯಿತು. ತಿರ್ಗಿ ಹೋಗ್ಲಿ 10,000 15,000 ಹೊಡೆಯಪ್ಪ ಅಂದ್ರೆ 15,000 ಬರಲಿಲ್ಲ. ಆಮೇಲೆ ಏನು ಮಾಡಿಬಿಟ್ಟು ಈ ಕಡೆ ಪಾಪ ಇದು ಬೇಡ, ಈ ಕಡೆ ಪ್ಲಾಟ್ಫಾರ್ಮ್ ಐತೆ ATM ಇನ್ನೊಂದು ಅಲ್ಲಿ ಎತ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು 10,000 ಹೊಡೆದ್ಬಿಟ್ಟು 10,000 ಬರ್ತಾನೆ. ನಾನು ಕಾಸು ಫಸ್ಟ್ ಬಂತು, ಕಾಸು ಎತ್ಕೊಂಡು ಜವಾಬ್ದಾರಿ ಮಾಡ್ಕೊಂಡೋಷ್ಟೊತ್ಗೆ ಸಿಗ್ನಲ್ ಬರೋಷ್ಟೊತ್ತು ಕಾರ್ಡ್ ಎತ್ಕೊಂಡ್ಬಿಟ್ಟು ಬೇರೆ ಕಾರ್ಡ್ ಕೊಟ್ಬಿಟ್ಟು ಆಚೆಗೆ ಓಡ್ತಾ ಇದ್ದಾನೆ. ಆವಾಗ ಏನು ಮಾಡಿದೆ ನಾನು ಹೋಗಿ ಅವತ್ತು ಭಾನುವಾರ 26ನೇ ತಾರೀಕು ರಜೆ ಇತ್ತು. ಇಲ್ಲಿ ಬಂದು ಕೇಳಿದೆ ಸಾಹೇಬ್ರನ್ನಪ್ಪ ನೀವು ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ದು ಅಂತಂದರು. ಸೋಮವಾರ ಹೋಗಂತಂದರು. ಅವಾಗ ನಮ್ಮ ಮನೆಗೆ ಹೋದಾಗ ನಮ್ಮ ತಂಗಿ ಮಗಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಬಂದಿದ್ಲು. ಆ ಮಗು ತೆಗೆದಾಗ ಸ್ವಾತಿ ಜೋಡಿಸಾಗ ಅಲ್ಲಿ ಒಡವೆ ಖರೀದಿ ಮಾಡಿದಂತೆ ಗೊತ್ತಾಯ್ತು 40,500 ರೂಪಾಯಿ ಅಂತೇಳಿ. ಅಲ್ಲಿ ಬಂದು ಕೇಳಿದ್ರೆ ಒಡವೆ ಉಂಗುರ ಕೊಂಡ್ಕೊಂಡು ಹೋಗಿದ್ದಾನೆ ಅಂತಂತಂದು. ಆವಾಗ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ಮೇಲೆ ಇವತ್ತು ಕಳ್ಳ ಸಿಕ್ಕಿದ್ದಾನೆ. ಇವತ್ತು ಸಾಹೇಬರು ಇಟ್ಕೊಂಡ್ಬಂದು ಮಾಹಿತಿ ಕೊಟ್ಟು ನನಗೆ ಕರೆಸಿದ್ದಾರೆ ಇಲ್ಲಿಗೆ.